ನಮ್ಮ ಜೊತೆ ನಟ ಪ್ರಥಮ್ ಅವರಿದ್ದಾರೆ. ಮೊದಲನೇದಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಚಿಪ್ಸು ಪಪ್ಸು ಇವೆಲ್ಲ ಬರ್ತಾ ಇದೆ, ಏನು ಹೇಳ್ತೀರಿ ಸರ್? ಮಡಗಿದ್ರ ಸರ್, ಇವರಪ್ಪ ಕೊಟ್ಟು ಮಡಗಿದ್ರ ಚಿಪ್ಸು ಪಪ್ಸ್ ಎಲ್ಲ ಸರ್? ನಾನು ಸಂಸ್ಕರಿಸಿದ ಪದಾರ್ಥ ತಿನ್ನಲ್ಲ. ಇವರಪ್ಪ ಕೊಟ್ಟು ಮಡಗಿದ್ನ ಕೇಳಿ, ಯಾವ ಪೇಜಸಲ್ಲಿ ಹಾಕೋರು ಅವ್ರಿಗೆ ಸೇರಿಸಿ ಹೇಳ್ತಾ ಇರೋದು. ನಾವು ಇದ್ರ ಹಿಂದೆ ಯಾವ ನಟ ಇದ್ದಾರೆ ಅವ್ರಿಗೆ ತೊಗೊಳ್ತೀವಿ ಸರ್. ಅವರು ಇದಕ್ಕೆ ಕಾರಣ ಸರ್. ನಾವು ಸುಮ್ಮನಿದ್ವಿ ಅಂದಾಗ ನಮ್ಮ ವೀಕ್ನೆಸ್ ಸರ್, ಯಾರು ಆಗ್ತಾರೋ ಅವ್ರ ಮೇಲೆ ಆಗುತ್ತೆ. ಯಾವ ನಟರು ಇದು ಹಿಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಅವ್ರಿಗಾಗುತ್ತೆ. ಪ್ರಮೋಷನ್ಸ್ಗೆ ಅಂತಾರೆ ಸರ್. ಇವತ್ತು ನಾನು ಸಿನಿಮಾ ಶರ್ಟ್ ಹಾಕೊಂಬಂದಿಲ್ಲ, ಒಂಚೂರು ಜೂಮ್ ಮಾಡಿ ಸರ್, ಒಂಚೂರು ಸರ್ ಜೂಮ್ ಮಾಡಿ ಗೊತ್ತಾಗಲಿ. ಹಲೋ ಇನ್ನೊಂದು ಜೂಮ್ ಮಾಡಿ. ರಮ್ಯಾ ಅವ್ರಿಗೆ ಪ್ರಮೋಷನ್ ಬೇಕು, ಪ್ರಥಮ್ಗೆ ಸಿನಿಮಾ ಪ್ರಮೋಷನ್ ಬೇಕು. ನಾನು ಸಿನಿಮಾ ಶರ್ಟ್ ಹಾಕಿಲ್ಲ. ಲೈ ಅವ್ನಿಗೆ ಹೇಳಿ, ಆ ಮೂರ್ಖರಿಗೆ 2,000 ಪೇಜಸ್ ಇಟ್ಕೊಂಡು ನಡೆಸ್ತಾ ಇದ್ದಾರಲ್ಲ, ಇದರಿಂದ ಇರೋರ್ಗೆ ಹೇಳ್ತೀನಿ, ನಮಗೆ ಇದರಿಂದ ಯಾರು ತೊಂದರೆ ಕೊಟ್ಟವರು ಆ ಕಲಾವಿದ್ರಿಗೆ ಆಗ್ಬೇಕು ಸರ್. ಅವ್ರು ಬಂದು ನಿಂತ್ಕೊಂಡು ಉತ್ತರ ಕೊಡಬೇಕು. ಅಲ್ಲಿ ತನಕ ನಮ್ಮದು ಬೇರೆ ಥರ ಹೋರಾಟ ಇರ್ತೀವತ್ತಿದ್ದ. ಓಕೆ, ಅಂದರೆ ಈಗ ನೀವು ಕುಡ್ದಿದ್ರಿ ಚಿಪ್ಸ್, ಏನು ಗಲಾಟೆ ಕುಡಿದ ಮತ್ತಿನಲ್ಲಿ ಗಲಾಟೆ ಆಯಿತು ಅಂತ ಎಲ್ಲ ದರ್ಶನ್ ಫ್ಯಾನ್ಸ್ ಅವರ ಒಂದು ಅಧಿಕೃತ ಒಂದು ಪೇಜ್ನಲ್ಲಿ ಹಾಕಿರ್ತಾರೆ. ಅಧಿಕೃತ ಪೇಜಲ್ಲಿ ಹಾಕಿರೋದಕ್ಕೆ ಇವತ್ತು ಹೇಳ್ತಾ ಇರೋದು. ನಾವು ಕುಡ್ದಿಲ್ಲ, ಒಂದು 100 ಜನಕ್ಕೆ ಕರ್ಕೊಂಬಂದು ಇಟ್ಕೊಂಡಿದ್ವಿ. ಇದನ್ನು ಹೇಳ್ಬಿಡಿ ಅವ್ರಿಗೆ. ಓಕೆ, ಯಾಕೆ ಸರ್ ಕುಡ್ದಿದ್ದು? ಅವ್ರ ಅಪ್ಪನ ಮನೆ ದುಡ್ಡಲ್ಲಿ ಕುಡ್ದಿದ್ವಂತ ಸರ್. ಅವ್ರ ಅಪ್ಪನ ಮನೆ ದುಡ್ಡಲ್ಲಿ ಕುಡ್ದಿದ್ವಾ ಕೇಳಿ ಸರ್. ಯಾರು ಹೇಳಿದ್ರು ಅವ್ರ ಅಪ್ಪನ ಮನೆ ದುಡ್ಡಲ್ಲಿ ಕುಡ್ದಿದ್ವಾ ಕೇಳಿ ಫಸ್ಟು. ಎರಡನೇದು, ಇದ್ರ ಹಿಂದೆ ಯಾರು ನಿಂತ್ಕೊಂಡು ಮಾಡ್ತಾರೆ ಆ ನಟರಿಗೆ ಹೇಳೋಂಥ ಮಾತು. ನಾವು ದೊಡ್ಡ ಗೌರವ ಇಟ್ಕೊಂಡು ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಸುಮ್ಮನಿದ್ವಿ ಸರ್. ನಮಗೆ ಬೇಜಾರು ಮಾಡಬೇಡಿ, ಬೇಜಾರಾಗುತ್ತೆ ಈ ಥರ ಮಾಡಿದ್ರೆ, ಕೋಪ ಬರುತ್ತೆ, ನೋವಾಗಲ್ಲ ಸರ್. ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್.